ಎಲ್ರಿಗೂ ನಮಸ್ಕಾರ. ವಯಸ್ಸು 40 ಆದ ತಕ್ಷಣ ನಮ್ಮ ಬಾಡಿಯಲ್ಲಿ ವೀಕ್ನೆಸ್ ಅನಿಸ್ತಾ ಇರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಕಾನ್ಸಂಟ್ರೇಟ್ ಆಗೋದಿಲ್ಲ ಮತ್ತು ಸ್ವಲ್ಪ ಕೆಲಸ ಮಾಡಿದ ತಕ್ಷಣ ಆಯಾಸ ಅನಿಸುತ್ತೆ ಮತ್ತು ಟೈರ್ಡ್ನೆಸ್ ಅನಿಸುತ್ತೆ ಮತ್ತು ನಾವು ಏನೇ ಕೆಲಸ ಮಾಡಿದ್ರು ಕೂಡ ವೀಕ್ನೆಸ್ ಅನಿಸ್ತಾ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಈ 4 ಡ್ರಿಂಕ್ ಅನ್ನು ನಾವು ಕುಡಿಯೋದರಿಂದ ನಮ್ಮ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ರೀಫಿಲ್ ಆಗುತ್ತೆ, ನಮ್ಮ ಬಾಡಿ ಎನರ್ಜೆಟಿಕ್ ಆಗಿರುತ್ತೆ ಮತ್ತು ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಅವು ಯಾವ್ಯಾವ ಅಂದ್ರೆ, ಮೊದಲನೇದು ಬಂದು ಬೀಟ್ರೂಟ್ ಜ್ಯೂಸ್. ದಿನನಿತ್ಯದ ಜೀವನ ಶೈಲಿಯಲ್ಲಿ 1 ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಅನ್ನು ಕುಡಿಯೋದರಿಂದ ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಇನ್ನು ಎರಡನೇದು ಬಂದು ಗ್ರೀನ್ ಟೀ. ನಮ್ಮ ಜೀವನದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಅಥವಾ 3 ಟೈಮ್ಸ್ ಆದ್ರೂ ನಾವು ಗ್ರೀನ್ ಟೀ ಕುಡಿಯೋದರಿಂದ ನಮ್ಮ ಬಾಡಿಯಲ್ಲಿ ಫುಲ್ ಆಕ್ಟಿವ್ ಆಗಿರುತ್ತೆ ಮತ್ತು ನಮ್ಮ ಬಾಡಿಯಲ್ಲಿ ಏನೇ ಸುಸ್ತು ಇದ್ರೂ ಕೂಡ ಹೊರಟು ಹೋಗುತ್ತೆ. ಮತ್ತು ಮೂರನೇದು ಏನಂದ್ರೆ ದಾಳಿಂಬೆ ಜ್ಯೂಸ್ ನಾವು ದಿನದಲ್ಲಿ 1 ಗ್ಲಾಸ್ ಅಥವಾ 2 ಗ್ಲಾಸ್ ಕುಡಿಯೋದರಿಂದ ನಮ್ಮ ಬಾಡಿ ಫುಲ್ ಆಕ್ಟಿವ್ ಆಗಿರುತ್ತೆ. ಮತ್ತು ನಾಲ್ಕನೇದೇನಂದ್ರೆ ಅಲ್ಲವನ್ನು ಚೆನ್ನಾಗಿ ಜಜ್ಜಿ 1 ಗ್ಲಾಸ್ ನೀರನ್ನ ಅಥವಾ 2 ಗ್ಲಾಸ್ ನೀರನ್ನ ಚೆನ್ನಾಗಿ ಜಜ್ಜಿ ಚೆನ್ನಾಗಿ ಕುದಿಸಿದ ನಂತರ ಕಷಾಯದಂತೆ ಮಾಡಿದಾಗ 2 ಗ್ಲಾಸ್ ನೀರನ್ನ 1 ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಿ, ಆ ಕುದಿಸಿರೋ ನೀರನ್ನ ಆರಿಸಿದ ನಂತರ ಸ್ವಲ್ಪ ಲುಕ್ವಾರ್ಮ್ ಇದ್ದಾಗ ದಿನದಲ್ಲಿ 1 ಅಥವಾ 2 ಸಾರಿ ನಾವು ಕುಡಿತಾ ಬಂದಲ್ಲಿ ನಮ್ಮ ಬಾಡಿಯಲ್ಲಿ ಎಂಥದೇ ನಿಶಕ್ತಿ ಇದ್ರೂ ಕೂಡ 100% ರೀಫಿಲ್ ಆಗುತ್ತೆ ಮತ್ತು ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ ಮತ್ತು ಯಾವುದೇ ರೀತಿಯಾದಂತ ನಮ್ಮ ವೀಕ್ನೆಸ್ ಇರುವುದಿಲ್ಲ. ಮತ್ತೆ ನಮ್ಮ ಫೇಸ್ ಗ್ಲೋ ಆಗ್ತದೆ ಮತ್ತು ನಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೂಟರ್ ಆಗ್ತಾ ಇರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಮ್ಮ ಫುಲ್ ಬಾಡಿ ಆಕ್ಟಿವ್ ಆಗಿರುತ್ತೆ ಮತ್ತು ಫೇಸ್ ಗ್ಲೋ ಕೂಡ ಚೆನ್ನಾಗಿರುತ್ತೆ. ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.